ಸದಾ ಸಂಘರ್ಷದ ಹಾದಿಯಲ್ಲಿರುವಂತಹ ಮಧ್ಯಪ್ರಾಚ್ಯದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ. ಇರಾನ್ ನಡೆಸಿದ ಅನಿರೀಕ್ಷಿತ ದಾಳಿಗೆ ಗ್ಯಾಸ್ ಪ್ಲಾಂಟ್ ಒಂದು ನೆಲಸಮವಾಗಿದ್ದು ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಆತಂಕವನ್ನ ಮೂಡಿಸುವಂತಾಗಿದೆ. ಈ ರಿಪೋರ್ಟ್ ನೋಡ್ಕೊಂಡು ಮಿತ್ರಪಡೆಗಳಿಗೆ ಇರಾನ್ನಿಂದ ಮಾಸ್ಟರ್ ಸ್ಟ್ರೋಕ್. ಟ್ರಂಪ್ ಸೈಲೆಂಟ್, ಇಸ್ರೇಲ್ಗೆ ದೊಡ್ಡ ಶಾಕ್. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಈಗ ಊಹೆಗೂ ಕೂಡ ನಿಲುಕದ ಹಂತಕ್ಕೆ ಬಂದು ತಲುಪಿದೆ. ಒಂದು ಕಡೆ ಇರಾನ್ನ ಅತ್ಯುನ್ನತ ಭದ್ರತಾ ಅಧಿಕಾರಿ ಹಾಗೂ ದೇಶದ ಅತಿ ಪ್ರಭಾವಿ ನಾಯಕ ಅಲಿ ಲಾರಿಜಾನಿಯರನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಮತ್ತೊಂದು ಕಡೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಅತ್ಯಂತ ಭೀಕರ 5,000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಎಸೆದು ಬಿಟ್ಟಿದೆ. ಆದರೆ ಇರಾನ್ ಮಾತ್ರ ಯಾವುದಕ್ಕೂ ಶರಣಾಗ್ತಾ ಇಲ್ಲ. ಕತಾರ್ ಮೇಲೆ ಇರಾನ್ ರಣಭೀಕರ ದಾಳಿ. ಇಸ್ರೇಲ್ ಇರಾನ್ ದಕ್ಷಿಣ ಪಾರ್ಸ್ ಅನಿಲ ಕ್ಷೇತ್ರದ ಮೇಲೆ ದಾಳಿಯನ್ನ ನಡೆಸಿದ್ದಕ್ಕೆ ಪರಿಸ್ಥಿತಿ ತೀವ್ರಗೊಂಡಿದೆ. ಈ ದಾಳಿ ಇರಾನ್ ಅನ್ನ ಕೆರಳಿಸಿದ್ದು ಪ್ರತೀಕಾರವಾಗಿ ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದ ಅನಿಲ ಸೌಲಭ್ಯಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಇರಾನ್ ಆರ್ಭಟ. ಕತಾರ್ನ ಲಫಾನ್ ಅನಿಲ್ ಉತ್ಪಾದನಾ ಕೇಂದ್ರವು ವಿಶ್ವದ ಅತಿದೊಡ್ಡ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದು. ಇರಾನ್ನ ದಾಳಿಯಿಂದ ಎಲ್ಎನ್ಜಿ ಕೇಂದ್ರದಲ್ಲಿ ಭಾರೀ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿದೆ. ಇದರಿಂದ ಅನಿಲ ಉತ್ಪಾದನೆಗೆ ತಾತ್ಕಾಲಿಕವಾಗಿ ವ್ಯತ್ಯಯ ಉಂಟಾಗಿದೆ. ಇರಾನ್ನ ದಾಳಿಯಿಂದ ಅನಿಲ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಕತಾರ್ ವಿಶ್ವದ ಪ್ರಮುಖ ಎಲ್ಎನ್ಜಿ ರಫ್ತುದಾರ ದೇಶವಾಗಿದ್ದು ಯುರೋಪ್, ಏಷ್ಯಾದ ದೇಶಗಳು ಕೂಡ ಬಿಸಿ ತಟ್ಟೋದು ಪಕ್ಕಾ. ಇನ್ನು ಈ ಪರಿಸ್ಥಿತಿಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದಂತಹ ಹೇಳಿಕೆ ಗಮನವನ್ನು ಸೆಳೀತಾ ಇದೆ. ಇಸ್ರೇಲ್ ದಕ್ಷಿಣ ಪಾರ್ಸ್ ಮೇಲೆ ನಡೆಸಿರುವಂತಹ ದಾಳಿಗೂ ಅಮೆರಿಕಕ್ಕೂ ಯಾವುದೇ ಸಂಬಂಧಪಟ್ಟಿಲ್ಲ ಎಂದಿದ್ದಾರೆ. ಜೊತೆಗೆ ಇಸ್ರೇಲ್ ಮುಂದಿನ ದಾಳಿಗಳನ್ನು ತಪ್ಪಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಕೂಡ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸದಾ ಸಂಘರ್ಷದ ಹಾದಿಯಲ್ಲಿರುವಂತಹ ಮಧ್ಯಪ್ರಾಚ್ಯದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ. ಇರಾನ್ ನಡೆಸಿದ ಅನಿರೀಕ್ಷಿತ ದಾಳಿಗೆ ಗ್ಯಾಸ್ ಪ್ಲಾಂಟ್ ಒಂದು ನೆಲಸಮವಾಗಿದ್ದು ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಆತಂಕವನ್ನ ಮೂಡಿಸುವಂತಾಗಿದೆ. ಈ ರಿಪೋರ್ಟ್ ನೋಡ್ಕೊಂಡು ಮಿತ್ರಪಡೆಗಳಿಗೆ ಇರಾನ್ನಿಂದ ಮಾಸ್ಟರ್ ಸ್ಟ್ರೋಕ್. ಟ್ರಂಪ್ ಸೈಲೆಂಟ್, ಇಸ್ರೇಲ್ಗೆ ದೊಡ್ಡ ಶಾಕ್. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಈಗ ಊಹೆಗೂ ಕೂಡ ನಿಲುಕದ ಹಂತಕ್ಕೆ ಬಂದು ತಲುಪಿದೆ. ಒಂದು ಕಡೆ ಇರಾನ್ನ ಅತ್ಯುನ್ನತ ಭದ್ರತಾ ಅಧಿಕಾರಿ ಹಾಗೂ ದೇಶದ ಅತಿ ಪ್ರಭಾವಿ ನಾಯಕ ಅಲಿ ಲಾರಿಜಾನಿಯರನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಮತ್ತೊಂದು ಕಡೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಅತ್ಯಂತ ಭೀಕರ 5,000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಎಸೆದು ಬಿಟ್ಟಿದೆ. ಆದರೆ ಇರಾನ್ ಮಾತ್ರ ಯಾವುದಕ್ಕೂ ಶರಣಾಗ್ತಾ ಇಲ್ಲ. ಕತಾರ್ ಮೇಲೆ ಇರಾನ್ ರಣಭೀಕರ ದಾಳಿ. ಇಸ್ರೇಲ್ ಇರಾನ್ ದಕ್ಷಿಣ ಪಾರ್ಸ್ ಅನಿಲ ಕ್ಷೇತ್ರದ ಮೇಲೆ ದಾಳಿಯನ್ನ ನಡೆಸಿದ್ದಕ್ಕೆ ಪರಿಸ್ಥಿತಿ ತೀವ್ರಗೊಂಡಿದೆ. ಈ ದಾಳಿ ಇರಾನ್ ಅನ್ನ ಕೆರಳಿಸಿದ್ದು ಪ್ರತೀಕಾರವಾಗಿ ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದ ಅನಿಲ ಸೌಲಭ್ಯಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಇರಾನ್ ಆರ್ಭಟ. ಕತಾರ್ನ ಲಫಾನ್ ಅನಿಲ್ ಉತ್ಪಾದನಾ ಕೇಂದ್ರವು ವಿಶ್ವದ ಅತಿದೊಡ್ಡ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದು. ಇರಾನ್ನ ದಾಳಿಯಿಂದ ಎಲ್ಎನ್ಜಿ ಕೇಂದ್ರದಲ್ಲಿ ಭಾರೀ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿದೆ. ಇದರಿಂದ ಅನಿಲ ಉತ್ಪಾದನೆಗೆ ತಾತ್ಕಾಲಿಕವಾಗಿ ವ್ಯತ್ಯಯ ಉಂಟಾಗಿದೆ. ಇರಾನ್ನ ದಾಳಿಯಿಂದ ಅನಿಲ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಕತಾರ್ ವಿಶ್ವದ ಪ್ರಮುಖ ಎಲ್ಎನ್ಜಿ ರಫ್ತುದಾರ ದೇಶವಾಗಿದ್ದು ಯುರೋಪ್, ಏಷ್ಯಾದ ದೇಶಗಳು ಕೂಡ ಬಿಸಿ ತಟ್ಟೋದು ಪಕ್ಕಾ.
ಪರಿಸ್ಥಿತಿಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದಂತಹ ಹೇಳಿಕೆ ಗಮನವನ್ನು ಸೆಳೀತಾ ಇದೆ. ಇಸ್ರೇಲ್ ದಕ್ಷಿಣ ಪಾರ್ಸ್ ಮೇಲೆ ನಡೆಸಿರುವಂತಹ ದಾಳಿಗೂ ಅಮೆರಿಕಕ್ಕೂ ಯಾವುದೇ ಸಂಬಂಧ ಪಟ್ಟಿಲ್ಲ ಎಂದಿದ್ದಾರೆ. ಜೊತೆಗೆ ಇಸ್ರೇಲ್ ಮುಂದಿನ ದಾಳಿಗಳನ್ನ ತಪ್ಪಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಕೂಡ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸದಾ ಸಂಘರ್ಷದ ಹಾದಿಯಲ್ಲಿರುವಂತಹ ಮಧ್ಯಪ್ರಾಚ್ಯದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ. ಇರಾನ್ ನಡೆಸಿದ ಅನಿರೀಕ್ಷಿತ ದಾಳಿಗೆ ಗ್ಯಾಸ್ ಪ್ಲಾಂಟ್ ಒಂದು ನೆಲಸಮವಾಗಿದ್ದು ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಆತಂಕವನ್ನ ಮೂಡಿಸುವಂತಾಗಿದೆ. ಈ ರಿಪೋರ್ಟ್ ನೋಡ್ಕೊಂಡು ಮಿತ್ರ ಪಡೆಗಳಿಗೆ ಇರಾನ್ನಿಂದ ಮಾಸ್ಟರ್ ಸ್ಟ್ರೋಕ್. ಟ್ರಂಪ್ ಸೈಲೆಂಟ್, ಇಸ್ರೇಲ್ಗೆ ದೊಡ್ಡ ಶಾಕ್. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಈಗ ಊಹೆಗೂ ಕೂಡ ನಿಲುಕದ ಹಂತಕ್ಕೆ ಬಂದು ತಲುಪಿದೆ. ಒಂದು ಕಡೆ ಇರಾನ್ನ ಅತ್ಯುನ್ನತ ಭದ್ರತಾ ಅಧಿಕಾರಿ ಹಾಗೂ ದೇಶದ ಅತಿ ಪ್ರಭಾವಿ ನಾಯಕ ಅಲಿ ಲಾರಿಜಾನಿಯರನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಮತ್ತೊಂದು ಕಡೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಅತ್ಯಂತ ಭೀಕರ 5,000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಎಸೆದು ಬಿಟ್ಟಿದೆ. ಆದರೆ ಇರಾನ್ ಮಾತ್ರ ಯಾವುದಕ್ಕೂ ಶರಣಾಗ್ತಾ ಇಲ್ಲ. ಕತಾರ್ ಮೇಲೆ ಇರಾನ್ ರಣಭೀಕರ ದಾಳಿ. ಇಸ್ರೇಲ್ ಇರಾನ್ ದಕ್ಷಿಣ ಪಾರ್ಸ್ ಅನಿಲ ಕ್ಷೇತ್ರದ ಮೇಲೆ ದಾಳಿಯನ್ನ ನಡೆಸಿದ್ದಕ್ಕೆ ಪರಿಸ್ಥಿತಿ ತೀವ್ರಗೊಂಡಿದೆ. ಈ ದಾಳಿ ಇರಾನ್ ಅನ್ನ ಕೆರಳಿಸಿದ್ದು ಪ್ರತೀಕಾರವಾಗಿ ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದ ಅನಿಲ ಸೌಲಭ್ಯಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಇರಾನ್ ಆರ್ಭಟ. ಕತಾರ್ನ ಲಫಾನ್ ಅನಿಲ್ ಉತ್ಪಾದನಾ ಕೇಂದ್ರವು ವಿಶ್ವದ ಅತಿದೊಡ್ಡ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದು. ಇರಾನ್ನ ದಾಳಿಯಿಂದ ಎಲ್ಎನ್ಜಿ ಕೇಂದ್ರದಲ್ಲಿ ಭಾರೀ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿದೆ. ಇದರಿಂದ ಅನಿಲ ಉತ್ಪಾದನೆಗೆ ತಾತ್ಕಾಲಿಕವಾಗಿ ವ್ಯತ್ಯಯ ಉಂಟಾಗಿದೆ. ಇರಾನ್ನ ದಾಳಿಯಿಂದ ಅನಿಲ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಕತಾರ್ ವಿಶ್ವದ ಪ್ರಮುಖ ಎಲ್ಎನ್ಜಿ ರಫ್ತುದಾರ ದೇಶವಾಗಿದ್ದು ಯುರೋಪ್, ಏಷ್ಯಾದ ದೇಶಗಳಿಗೂ ಕೂಡ ಬಿಸಿ ತಟ್ಟೋದು ಪಕ್ಕಾ. ಇನ್ನು ಈ ಪರಿಸ್ಥಿತಿಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದಂತಹ ಹೇಳಿಕೆ ಗಮನವನ್ನು ಸೆಳೀತಾ ಇದೆ. ಇಸ್ರೇಲ್ ದಕ್ಷಿಣ ಪಾರ್ಸ್ ಮೇಲೆ ನಡೆಸಿರುವಂತಹ ದಾಳಿಗೂ ಅಮೆರಿಕಕ್ಕೂ ಯಾವುದೇ ಸಂಬಂಧ ಪಟ್ಟಿಲ್ಲ ಎಂದಿದ್ದಾರೆ. ಜೊತೆಗೆ ಇಸ್ರೇಲ್ ಮುಂದಿನ ದಾಳಿಗಳನ್ನ ತಪ್ಪಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಕೂಡ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.